ನಾನು ಹೇಳ್ತೀನಿ ಕೇಳಿ, ಇವತ್ತು ಜಗತ್ತಲ್ಲಿ ವಿಶ್ವವಾಣಿ ಆಡಿಯನ್ಸ್ಗೆಲ್ಲ ವೆಜ್ ಯಾರು ತಿಂತಾರಲ್ಲ ಅವರು ಕ್ರೂರಿಗಳು. ಹೆಂಗೆ ಅಂತ ಹೇಳ್ತೀನಿ ಕೇಳಿ. 6ನೇ ಕ್ಲಾಸಲ್ಲಿ 7ನೇ ಕ್ಲಾಸಲ್ಲಿ ಓದ್ಕೊಂಡ್ಬಿಟ್ಟಿರ್ತಾರೆ ಇವರೆಲ್ಲ, ಸಸ್ಯಗಳಿಗೂ ಜೀವವಿದೆ ಅಂತ. ಅದಕ್ಕೂ ಎಕ್ಸಾಮಲ್ಲಿ ಅದಕ್ಕೂ ಮಾರ್ಕ್ಸು ತಗೊಂಡ್ಬಿಟ್ಟಿರ್ತಾರೆ. ಇವಾಗ ಕೇಳಿದ್ರೆ ಆ ನೆಲದೊಳಗೆ ಬಚ್ಚಿಟ್ಕೊಂಡಿರೋ ಬೀಟ್ರೋಟು, ಕ್ಯಾರೋಟು, ಮೂಲಂಗಿ, ಗೆಡ್ಡೆಕೋಸು ಏನೂ ಬಿಡಲ್ಲ. ಅದು ಪಾಪ ಕಣ್ಣಿಗೆ ಕಾಣಿದಂಗೆ ಒಳಗಡೆ ಇರುತ್ತೆ. ಅದನ್ನು ಬಗ್ದು ಸುಲಿದು ಕುಯ್ದು ಆ ಬೀಟ್ರೋಟು ರಕ್ತ ಆಗ್ತಾ ಇರುತ್ತೆ ಹೆಚ್ಚಬೇಕಾದ್ರೆ. ಆಯ್ತಾ? ಆಮೇಲೆ ಕೇಳಿ, ಅದ್ರ ಆಯಸ್ಸು ಮುಗಿದ ಮೇಲೆ ನಾವು ತಿನ್ನೋದು, ಅದನ್ನ ಬಗ್ಗದು ಎಲ್ಲ ತಿನ್ನಲ್ಲ. ಆಯಸ್ ಮುಗಿದ ಮೇಲೆ ಅಂದ್ರೆ ಮನೆ ದೊಡ್ಡದಾಯ್ತು ಮುಗೀತು ಅದ್ರದ್ದು ಆಯಸ್ಸು ಅಂತ ಅವಾಗ ತೆಗೆದು ಫ್ರೆಶ್ ಅದನ್ನೇ ಹೇಳ್ತಾರೆ. ಸುಮ್ಮನೆ ನೀವು ಅಲ್ಲಲ್ಲ, ಪ್ರಾಣಿಗಳನ್ನೆಲ್ಲ ಬದುಕಿರ್ಬೇಕಾದ್ರೆ ಸಾಯಿಸಿ. ಹಲೋ, ನಾವು ತಿನ್ನಿಲ್ಲ ಅಂತಂದ್ರೆ ನಾನು ಹೇಳೋದು, ಇಲ್ಲಿ ಕಾಲ ಹತ್ರ ಕೋಳಿ ಇರ್ತಿತ್ತು ಈಗ ಅಂತ. ಇಲ್ಲಿ ಅಡುಗೆ ಮಾಡಕ್ ಆಗ್ತಿರ್ಲಿಲ್ಲ ನಾವು. ಅರ್ಥ ಆಯ್ತಾ? ಇವರಿಂದ ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾ ಇರೋದು. ಒಂದ್ ನಿಮಿಷ, ಈ ಸಿಗರೇಟ್ ಸೇದೋರಿಗೆ ಸಿಗರೇಟ್ ಬಿಡ್ರಪ್ಪ ಅಂದ್ರೆ ಅವ್ರೊಂದು ಹೇಳ್ತಾರಂತೆ, ಅಯ್ಯೋ ಜಗತ್ತಲ್ಲಿ ಇರೋ ಸಿಗರೇಟ್ ಎಲ್ಲ ಖಾಲಿ ಮಾಡ್ಬೇಕು, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಮಾಡ್ತಿದ್ದೀನಿ ಅಂತ. ಹಂಗಾಗಿ ನಾನು ವಿಷಯ ಇಲ್ಲ, ನಾನ್ ವೆಜ್ ತಿನ್ನೋರು ಯಾರು ಸಹಿತ ಅಂದ್ರೆ ನಾರ್ಮಲ್ ಕೇಸಸ್ಸಲ್ಲಿ ನಾವೇನು ಮನೆಗೆ ತಂದು ಕುಯ್ಕೊಂಡ ತಿಂತೀವಿ. ಪಾಪ ಇಲ್ಲಿ ಯಾರೋ ಒಬ್ಬ ವ್ಯಾಪಾರಿ ಅದನ್ನೇ ನಂಬ್ಕೊಂಡು ಬರುತ್ತೆ, ಕುಯ್ದಿಟ್ಟಿರ್ತಾರೆ. ಅವ್ನು ಕುಯ್ದಿಟ್ಟಿರ್ತಾರೆ. ಈಗ ನಾವು ತಗೊಂಡು ತಿಂದಿಲ್ಲ ಅಂದ್ರೆ ಅವನಿಗೆ ನಷ್ಟ ಆಗುತ್ತೆ. ಸೊ ಹಂಗಾಗಿ ಹೋಗಿ ಬರುತ್ತೆ ಗುರು ನಿಜವಲ್ಲ. ನನಗೆ ಅದೇ ವೆಜ್ನವ್ರು ನೋಡಿದಾಗ ನನಗೆ ಅದೇ ಅನ್ಸೋದು, ಏನು ಮನುಷ್ಯ ನೀವು. ಅಯ್ಯಪ್ಪ, ಆ ನುಗ್ಗೆಕಾಯಿ ಕೈಗೆ ಸಿಗದಷ್ಟು ದೂರ ಇರುತ್ತೆ, ಅದಕ್ಕೆ ದೋಟಿ ಹಾಕೊಂಡು ಕೆಳಗಡೆ ತೆಗೆದು ಬಗ್ದು ಕಟ್ ಮಾಡಿ ಚರ್ಮ ಸುಲ್ದು ಅಗ್ದು ಉಗಿದು ಈಗ ಇನ್ಮೇಲೆ ಬೀಟ್ರೂಟು ನುಗ್ಗೆಕಾಯಿ ಎರಡೂ ತಿಂದೇ ಇರಂಗ್ ಮಾಡ್ತಾ ಇದಾರೆ ಇವ್ರು. ಹೇಳೋದ್ ಸ್ಟೈಲ್ ನೋಡಿದ್ರೆ ಇನ್ಮೇಲೆ ತಿನ್ಲೇಬಾರ್ದು ಅಂತ. ಬಟ್ ಸ್ಮೆಲ್ಲು ಚೆನ್ನಾಗಿ ಬರ್ತದೆ, ಘಮ ಘಮ ಘಮ. ಸಾಕಾ? ಇನ್ನೊಂದು ಚೂರು ಕೆಂಪು ಆಗ್ಲಿ. ಕೆಂಪಾಗುತ್ತಾ? ಚೂರು ಲೈಟ್ ಆಗಿ ಹಿಡಿತಾ ಇದೆಯಾ? ಅದಕ್ಕೆ ಹಿಡಿಬಾರ್ದು ಅಂತ ತಿರುಗಿಸ್ತಾ ಇದ್ದೀನಿ. ಓಕೆ, ಕಾಣಿಸ್ತಾ ಇದೆಯಾ? ಕ್ಯಾಮ್ರಾ ಕೇಳ್ತಿದ್ರೆ ಕಾಣಿಸ್ತಾ ಇದೆಯಾ? ಅದು ಹೇಳ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ಆಗ್ಲಿ ಆಗ್ಲಿ. ಓಕೆ, ಒಂಚೂರು ಆದ್ರೆ ಸಾಕು. ಇದು ತುಂಬಾ ಸಿಂಬಲ್ ಇಟ್ಟಿದ್ದೀನಿ ಅದಕ್ಕೆ. ಸಾಕಾ? ನಂಗೆ ಗೊತ್ತಿಲ್ಲ. ಪನ್ನೀರೆಲ್ಲ ಅವ್ರಿಗೆ ಗೊತ್ತಿಲ್ಲ ಪಾಪ. ನಾನ್ ವೆಜ್ ಆದ್ರೆ ಹಂಗೆ ಹೇಳ್ತೀನಿ, ಹಿಂಗೆ ಕಣ್ಣಲ್ಲಿ ಹೇಳ್ತೀನಿ, ಬೆಂದಿದ್ಯಾ ಬೆಂದಿಲ್ಲ. ಸಾಕು ಅನ್ಸುತ್ತೆ. ಸಾಕು, ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿದೆ, ಬಾಯೆಲ್ಲ ಕರಗುತ್ತೆ. ಆಫ್ ಮಾಡ್ಬೇಡ. ಆಯ್ತು, ಈಗ ಹುರಿದುಕೊಳ್ಳುವ ಕಾರ್ಯಕ್ರಮ ಮುಕ್ತಾಯವಾಗಿರೋದ್ರಿಂದ ಮುಂದಿನ ಕಾರ್ಯಕ್ರಮ ನಾನು ಆಗಲೇ ಹೇಳಿದಾಗೆ ಇದೊಂದು ಸ್ವಲ್ಪ ಕೊತ ಆಗ್ತಾ ಇದೆ. ಇದು ನೀರು ಹಾಕ್ಕೊಂಡಿದ್ದೀವಿ, ಒಂದು ಮುಕ್ಕಾಲು ಸಾಕು ಅನ್ಸುತ್ತೆ. ಓಕೆ, ಅದು ಕೊತ ಕುದ್ದಿದೆ. ಉಪ್ಪು ಯಾವಾಗ ಹಾಕೋದು? ಹಾಕೋಣ. ಉಪ್ಪು ಲಾಸ್ಟಲ್ಲೆಲ್ಲ ಒಂದ್ಸಲಿ ಟೇಸ್ಟ್ ನೋಡ್ಬೇಕಲ್ಲ. ಈಗ ಉಳಿದ ಏನಿದು ಪೌಡ್ರುಗಳು ನಾನು ಹೇಳ್ತೇನೆ, ಈಗ ಆಲ್ರೆಡಿ ಹಸಿ ವಾಸನೆ ಅಲ್ಲಿ ಹೋಗಿದೆ. ಸೊ ಘಮ ಘಮ ಅಂತ ಬರ್ತಾ ಇದೆ. ಪುದೀನದು, ಕೊತ್ತಂಬರಿ, ಸ್ವಲ್ಪ ಅರಿಶಿಣ, ಒಂದು ಮೆಣಸಿನ್ಕಾಯಿ ಹಾಕಿದ್ದೀವಿ, ಖಾರ ನೋಡ್ಕೊಳ್ಳೋಣ ಆಮೇಲೆ. ಓಕೆ, ಆಯ್ತಾ? ಧನಿಯಾ ಪುಡಿ ಎಲ್ಲ ಅಂದಾಜು ಮೇಲೆ ಹಾಕ್ತಾ ಇದ್ದಾರೆ. ಅಂದಾಜು ಮೇಲೆ ಏನಿಲ್ಲ. ಕರೆಕ್ಟ್ ತಾನೇ ಇದು ಬಿರಿಯಾನಿ ಪೌಡ್ರು? ಹೌದೌದು. ಇಲ್ಲ, ರಸಂ ಪೌಡ್ರು. ಅದು ಹಾಕ್ಸ್ಬಿಟ್ಟು ಆಮೇಲೆ ಏನ್ ಗೊತ್ತಾ, ನಿಮಗೇನ್ ಟೇಸ್ಟ್ ಗೊತ್ತಾಗಲ್ಲ, ನಾವು ಏನ್ ಬಿಲ್ಡಪ್ ಕೊಡ್ಬೋದು. ಇಲ್ಲಿ ನಮ್ ಕ್ಯಾಮೆರಾ ಅಲ್ಲ, ಹೆಂಗ್ ಮಾಡಿದ್ರು ಇಲ್ಲಿ ಸ್ಪೂನಲ್ಲಿ ತಿಂದ್ಬಿಟ್ಟು ಹೇಳಲ್ಲ. ಇವಾಗ ಆಕ್ಚುಲಿ ಏನಂದ್ರೆ, ಇವ್ರು ಅಡ್ಗೆ ಮಾಡೋದ್ ನೋಡಿ ಇಂಪ್ರೆಸ್ ಆಗಿ ನಾವು ಯಪ್ಪ ಏನ್ ಹಿಂಗ್ ಅಡ್ಗೆ ಮಾಡ್ತಾರೆ ಅಂತ ಕರ್ಸಿದೀನಿ. ಇವಾಗ ನೋಡೋಣ. ಇಲ್ಲ ನಮ್ದು ಒಂದು ಗ್ಯಾರಂಟಿ ಏನು ಗೊತ್ತಾ, ಅಡಿಗೆ ಫೇಲ್ ಆಗ್ಬಿಡಲ್ಲ. ಅದೇನೋ ಇನ್ನೊಂದು ರುಚಿಯಾಗಿರುತ್ತೆ, ಅದಲ್ಲದೆ ಹೋದ್ರು. ಕೆಲವ್ರದು ಅದನ್ನೇ ಹೇಳ್ತಾರಲ್ಲ, ಕೈ ರುಚಿ ಅದಿರುತ್ತೆ. ಕೈಗುಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಬೇಕಾದ್ರೆ ಆಮೇಲೆ ಮತ್ತೆ ಹಾಕೊಂಡ್ರೆ. ಹೌದು, ಉಪ್ಪು ಜಾಸ್ತಿ ಆದ್ರೆ ಕಮ್ಮಿ ಮಾಡೋಕ್ಕಾಗಲ್ಲ, ಕಮ್ಮಿ ಆದ್ರೆ ಜಾಸ್ತಿ ಮಾಡ್ಬೋದು. ದುಡ್ಡು ಒಂಥರ ಉಪ್ಪಿದಂಗೆ ಅಲ್ವಾ? ಎಷ್ಟು ಬೇಕೋ ಅಷ್ಟು ತಿಂದ್ರೆ ಓಕೆ, ಇಲ್ಲ ಅಂದ್ರೆ ದಾಹ ಬೇಕು 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 ಅಂತ. ಏನ್ ಘಮ ಬರ್ತಾ ಇದೆ ಗೊತ್ತಾ? ಮತ್ತೆ ಬರ್ತಾ ಇದೆ. ಓಕೆ, ಲೈಫಲ್ಲಿ ಏನ್ ನಡೀತಿದೆ, ಏನ್ ಮಾಡ್ಬೇಕು ಅಂತಿದ್ದೀರಾ? ಏನಿಲ್ಲ, ಸ್ವಲ್ಪ ಡಿಜಿಟಲ್ ಬಿಸಿ ಆಗಿಬಿಟ್ಟಿದೀವಿ. ಲೈಫ್ ನಡೀತಾ ಇದೆ ಅದ್ರ ಪಾಡಿಗೆ. ಅದು ಒಂದಿಷ್ಟು ನೀವೇ ನೋಡ್ತಾ ಇರಂಗೆ ಅವಾಗ ಅದು ಇದು ಕಾಂಟ್ರವರ್ಸೀಸ್ ಮಾಡ್ಕೊತಾ ಇರ್ತೀವಿ. ಸುದ್ದಿಲಂತೂ ಇರ್ತೀವಿ, ಒಳ್ಳೇದೋ ಕೆಟ್ಟದೋ ನ್ಯೂಸಲ್ಲಂತೂ ಇರ್ತೀವಿ. ಜನ ನಮ್ಮ ಬಗ್ಗೆ ಮಾತಾಡ್ತಾ ಇರ್ತಾರೆ. ಕೆಲವರು ಬೈತಾ ಇರ್ತಾರೆ, ಕೆಲವರು ಹೊಗಳ್ತಾ ಇರ್ತಾರೆ.
ಹೊಗಳ್ತಾ ಇದ್ದವರು ಪಾಪ ವಿಷಯ ಏನು ಅಂತ ಅರ್ಥ ಮಾಡ್ಕೊಂಡು ಹೊಗಳ್ತಾ ಇರ್ತಾರೆ, ಬೈತಾ ಇದ್ದವರು ಕರೆಕ್ಟಾಗಿ ಏನು ಅಂತ ಅರ್ಥ ಮಾಡ್ಕೊಳ್ಳದೆ ಬೈತಾ ಇರ್ತಾರೆ. ಸೊ ಹಂಗಾಗಿ ಇಬ್ಬರನ್ನೂ ಗೌರವಿಸೋಣ, ಯಾಕಂದರೆ ಇಬ್ಬರು ವ್ಯೂಸ್ ಕೊಡ್ತಾರೆ, ನೋಡಿದ್ಮೇಲೆ ತಾನೇ ಬೈತಾರೆ. ಅಂದ್ರೆ ಅಯ್ಯೋ ಶಿವ ಭಗವಂತ ನೋಡಿದ್ಮೇಲೆ ತಾನೇ ಬೈತಾರೆ. ಹಾಗಲಕಾಯಿ ಆದ್ರೆ ಬೇವಿನಕಾಯಿ ಅದೇ ಎರಡು ಆಯುರ್ವೇದ ಅನ್ನೋದು ನಿಮ್ಮಿಂದಾನೇ ನಾವು ಬದುಕಿ. ಕರೆಕ್ಟ್. ಈಗ ಇದು ತೊಳೆದು ಇಟ್ಕೊಂಡ್ರು ಇನ್ನೊಂದು ಹೆಸರು. ನೀವು ತಲೆ ಕೆಡಿಸ್ಕೊಂಡ್ರೆ ತಲೆ ಕೆಡಿಸ್ತಾರೆ, ನೀವು ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ಥೋ ನನ್ನ ಮಗ ತಲೆನೇ ಕೆಡಿಸ್ಕೊಳ್ಳಲ್ಲ ಬಿಟ್ಬಿಡುಗರು ಅಂತ ಸುಮ್ಮನಾಗ್ತಾರೆ, ಸುಮ್ಮನೆ ಬಿಡ್ತಾರಲ್ಲ. ಅಷ್ಟೇ. ಇಷ್ಟೇ ಲೈಫ್. ಬಿ ಪಾಸಿಟಿವ್, ಬಿ ಆಪ್ಟಿಮಿಸ್ಟಿಕ್. ಈಗ ಅದನ್ನು ಹಾಕಿ ಮುಚ್ಕೊಂಡ್ರೆ 2 ವಿಷಲ್ ಹೊಡಿಸ್ಬೇಕು. ಅದಕ್ಕೆ ಸ್ವಲ್ಪ ಬೆಂದ ಮೇಲೆ ಪನೀರ್ ಮಿಕ್ಸ್ ಮಾಡಿಬಿಟ್ಟು 1 ವಿಷಲ್ ಹೊಡಿಸಿ ಇಳಿಸ್ಬಿಟ್ರೆ ಸೂಪರ್ ಅಲ್ಲ. ಕರೆಕ್ಟ್. ಈಗ ಏನು ಮಾಡಬೇಕು? ಏನಿಲ್ಲ, ಮಾತಾಡಬೇಕು. ಅದಂಗೆ ಕೊತ ಅದ್ರ ಪಾಡಿಗೆ ಅದು ಸಿಮ್ಮಿಗಿರ್ಬೇಕಾ ಅಥವಾ ಇಷ್ಟ? ಪರವಾಗಿಲ್ಲ ಅದ್ರ ಪಾಡಿಗೆ ಆಗಲಿ. ಕರೆಕ್ಟ್. ಈ ಕೊತ ನೋಡಿದಾಗ ಏನಾದ್ರು ಒಂದು ಹಾಡು ಬರುತ್ತಾ ನಮಗೆ? ಏನು? ಯಾಕಂದ್ರೆ ಹಾಡು ತುಂಬಾ ಚೆನ್ನಾಗಿ ಹಾಡ್ತಾರೆ. ನಾನಾ? ಹೌದು. ಸುಮಾರು ಜನ ಹೋಗ್ಬಿಟ್ರು ಕೇಳಿ. ನೀವ್ಯಾರು ಹೋಗ್ಬೇಡಿ, ಇಲ್ಲೇ ಇರಿ ಆಯ್ತಾ? ಓಕೆ. ನಾವು ಹಾಡ್ತೀವಿ 10 ಗಂಟೆ ಮೇಲೆ, ಸಂಜೆ ಮೇಲೆ ಸಿಗ್ಲೇಬಾರ್ದು. 10 ಗಂಟೆ ಮೇಲೆ ಹಾಡ್ತೀವಿ. ಇಲ್ಲ, ಆಗ್ತಿದೆ, ಒಂದು ಹಂತಕ್ಕೆ ಬಂತು. ಇದಕ್ಕೆ ಒಂದಿಷ್ಟು ಅರ್ಧ ಕೆಜಿ ಚಿಕನ್ ಇದ್ಬಿಟ್ಟಿದ್ರೆ ಹೆಂಗಿರ್ತಿತ್ತು. ಹೌದು. ಸ್ವೀಟ್ಸು ಡೆಸರ್ಟ್ಸು ಆ ಥರದ್ದೆಲ್ಲ ಏನು ಮಾಡಲ್ಲ? ಬರುತ್ತೆ. ಅಂದರೆ ಜಾಮೂನ್ ಮಾಡ್ತೀನಿ, ರಸಗುಲ್ಲ ಮಾಡ್ತೀನಿ, ಮೈಸೂರು ಪಾಕ್ ಮಾಡ್ತೀನಿ. ರಸಗುಲ್ಲ ಜಾಮೂನು ಓಕೆ, ಬಟ್ ಮೈಸೂರು ಪಾಕ್ ಹದ ಹಂಗೆ ಸ್ಪೆಷಲ್ ಮೈಸೂರು ಪಾಕ್ ಹದ ತೆಗಿತೀನಿ. ಹೌದಾ? ನಾನು ಕೇಳನಪ್ಪ ಎಷ್ಟು ಸತಿ ಏನು ಮಾಡೋಣ ಅಂತ. ಅದನ್ನಾದ್ರೂ ಮಾಡ್ಬೋದಿತ್ತು. ಅದನ್ನೆಲ್ಲ ಬಂದು ರಿಸ್ಕಿ ಕೆಲಸ ಅದು. ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ಥರನೇ ಆರಾಮ್ಸೆ ಮಾಡ್ಬೋದಿತ್ತು. ಪಾಕ ಹೊಡ್ಕೊಂಡಿದ್ದೆ. ನಿಮಗೆಲ್ಲ ಮಿಸ್ ಆಗೋಯ್ತು ಮೈಸೂರು ಪಾಕ್. ಅವ್ರಿಗೇನು ಮಿಸ್ ಆಗಿತ್ತು? ಅವ್ರ ಪಾಪ ನೋಡೋದಷ್ಟೇ. ಅವ್ರಿಗೆ ತಿನ್ನಕ್ಕಾಗತ್ತಾ? ಅಲ್ಲ, ರೆಸಿಪಿ ಮಿಸ್ ಆಯ್ತು ಅಂತ ಹೇಳಿದ್ರು ಅಲ್ವಾ? ಆಯ್ತು, ಒಂದು ಹಂತಕ್ಕೆ. ಸೊ ಡೈಲಿ ರೂಟೀನ್ ಹೆಂಗಿರುತ್ತೆ ಡಿಜಿಟಲ್ ಜೊತೆ? ಡಿಜಿಟಲ್ ಅಷ್ಟೇ. ನಾವು ಬೆಳಗ್ಗೆ ಒಂದು ದಿನ ಶೂಟ್ ಮಾಡ್ತೀರಾ? ಎವ್ರಿ ಡೇ ಇರುತ್ತಲ್ಲ, ಎವ್ರಿ ಡೇ ಮಾಡಲೇಬೇಕು ಶೂಟು. ಎವ್ರಿ ಸಿಂಗಲ್ ಡೇ ಹೊರಗಡೆ ಹೋದ್ರೂ ಅಲ್ಲಿಂದ ಶೂಟ್ ಮಾಡಾದರೂ ಕಳಿಸ್ಬೇಕು.